ಆಟ ಶುರು ಮಾಡುವ. ಶುರು ತರ ಇದ್ಯಾರಿಗೆ ಹಂಗೆ ನಿಂದು ನಾಲ್ಕನೇದು ಮುಂದಕ್ಕೆ ಶುರು ಮಾಡುವ. ಇದ್ಯಾರಿಗೆ ಅವನಿಗೆ ಇದು ಪವನ್ ಒಂದೇದು. ಇದ್ಯಾರಿಗೆ ಕಾಲೇಜಿಗೆ ಬಾಲಾಜಿ ಮೂರನೇದು ಹನ್ನೆರಡನೇದು. ನಡ್ರಿ ಶುರು ಹೋ ಅಂದ್ರೆ ಹುಬ್ಬಳ್ಳಿಯಿಂದ ತರ್ತೇನಿ ಹೂವ ಕಳಚೀರಿ ಹುಡ್ತೇನಂದ್ರ ಕೊಂಪೆ ಮಾಡವ. ಹೋ ಅಂದ್ರೆ ಹುಬ್ಬಳ್ಳಿಯಿಂದ ತರ್ತೇನಿ ಹೂವ. ಅಣ್ಣ ಒಂದು ಟೀ ಕೊಡೋಣ. ಕೊಟ್ಟೆ ಅಣ್ಣ. ಹೌದು, ಇಲ್ಲಿ ಎಷ್ಟು ದಿನದಿಂದ ಟೀ ಮಾಡ್ತಾ ಇದೀರಿ ನೀವು? ಅಣ್ಣ 2 ವರ್ಷ ತಂದು ಮಾಡ್ತಾವಣ್ಣ. 2 ವರ್ಷದಿಂದ ಟೀ ಮಾಡಿ ಇನ್ನೂ ಟೀ ಮಾಡಾಗಿಲ್ವಾ? ಯಾರೋ ಗುಂಡು ನನ್ ಮಗ ಪುಟಿ. ನನಗೆ ಯಾಕೆ ಹಿಂಗಾಯ್ತದೆ? ಏನಾಯ್ತ್ರಿ? ಕೆಲ್ಸ ರಜೆ ಇದ್ದಾಗ ಹುಚ್ಚ ಸುತ್ತಂಗ್ ಸುತ್ತೀನಿ, ಏನು ಅನ್ಸಲ್ಲ. ಅದೇ ಕೆಲ್ಸಕ್ಕೆ ಹೋಗ್ಬೇಕು ಅಂದಾಗ ಕೈ ಕಾಲೆಲ್ಲ ಸೋತ್ಕೊಂಡಂಗ ಆಯ್ತಾವ್ ಕಣೆ. ಬೀದಿ ನಾಯಿಗಳಿಗೆಲ್ಲ ಹಂಗೆ ಕಣ್ರಿ ಆಗೋದು. ನಾಟಕ ಆಡೋದ್ ಬಿಟ್ಬಿಟ್ಟು ಎದ್ದು ಕೆಲ್ಸಕ್ಕೆ ಹೋಗ್ಬೇಕು. ಏ ಎತ್ತಿ ಏನಾಗೈತಿ? ವಾಂತಿ ಮಾಡ್ಕೊಳಕತ್ತಾಳಪ್ಪ. ಏನ್ ಖುಷಿ ವಿಚಾರ ಅಲ್ಲ, ಎಲ್ಲರಿಗೂ ಹೇಳ್ಬೇಕು. ಲೇ, ಈ ಸದ್ದ ನಿನ್ ಗೆಳತಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಕ್ಕೆ ಐ ಲವ್ ಯು ಅಂತ ಹೇಳ್ತೀನಿ. ಇದೇ ಮಾತನ್ನು ಆಕಿನೂ ಹೇಳ್ತಾಳ. ಅವಾಗ ಹೇಳದಕ್ರ ಏಪ್ರಿಲ್ ಫೂಲ್ ಅಂತ ಹೇಳ್ಬಿಡ್ತೀನಿ. ಹಲೋ, ಯಾಕ್ರಿ ಬಾಳ ದಿನ ಆದ್ಮೇಲೆ ಫೋನ್ ಮಾಡಿರಿ? ಐ ಲವ್ ಯು. ಐ ಲವ್ ಯು ಟು. ಮತ್ತೆ ಬೇರೆ ಏನ್ ಕೇಳಿಸ್ಕೊಂಡಾನು ಎಷ್ಟೊಂದಲ್ಲ ಸಾಲ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ 50 ಸಾವಿರ ಕೊಟ್ಟರೆ ಸಾಕು. ಏನಂತಂಗಿ ಪಕ್ಕದೊಳಗೆ ಮಾತಾಡ್ತೀಯಾ? ಇರೋ ನಿಮಿಷ. ಹೇ, ನನ್ನ ಫ್ಯೂಚರ್ ವೈಫ್ ಕಣೆ, ಮಾತಾಡ. ನೀ ಸ್ಕೂಲಲ್ಲಿ ಲವ್ ಮಾಡ್ತಿದ್ದಲ್ಲ ಅವ್ರಾ? ಕಾಲೇಜಲ್ಲಿ ಲವ್ ಮಾಡ್ತಿದ್ದಲ್ಲ ಆ ಹುಡುಗಿನ? ಆಫೀಸಲ್ಲಿ ಲವ್ ಮಾಡ್ತಿದ್ದಲ್ಲ ಆ ಹುಡುಗಿನ? ಅದು ಅಲ್ವಾ, ಓದೋಶ ಲವ್ ಮಾಡ್ತಿದ್ದಲ್ಲ ಆ ಹುಡುಗಿನ? ಇವಾಗ ಗೊತ್ತಾಯ್ತು, ಮನೆ ಕರ್ಕೊಂಡ್ ಬಂದಿದ್ದಲ್ಲ ಆ ಹುಡುಗಿ ತಾನೆ. ಹಲೋ ಹಲೋ, ನಾನೇ ಫಸ್ಟ್ ಲವರ್ ಅಂತ ಹೇಳಿದ್ದೆ. ಅಣ್ಣ ಫೋನ್ ಪೇ ಮಾಡ್ತಿ? ಎಷ್ಟು ರೂಪಾಯಿ ಮಾಡ್ಬೇಕು? 5,000 ರೂಪಾಯಿ. 5,000 ರೂಪಾಯಿ ಫೋನ್ ಪೇ ಮಾಡ್ಕಂದ್ರ 50 ರೂಪಾಯಿ ಆತೈತಿ. ಹಾಕಣ. ಅಕೌಂಟ್ ನಂಬರ್ ಹೇಳು. 63639755. ಹಾಕಿ ನೋಡು. ಈಗ ತಗೋಣ. ಅಣ್ಣ, ಉಗಾದಿ ಹಬ್ಬ ಆದ್ಮೇಲೆ ಎಲ್ಲೋಗ್ತಾ ಇದ್ರ ಟ್ರಿಪ್ಗೆ? 30ನೇ ತಾರೀಕಿಗೆ ಉಗಾದಿ ಹಬ್ಬ, 31ಗೆ ರಂಜಾನ್ ಈದು, 1ನೇ ತಾರೀಕಿಗೆ ಬಂಧನ್ ಬ್ಯಾಂಕ್ ಲೋನು, 2ನೇ ತಾರೀಕಿಗೆ ಬಜಾಜ್ ಫೈನಾನ್ಸ್ ಲೋನು, 3ನೇ ತಾರೀಕಿಗೆ ಧರ್ಮಸ್ಥಳ ಸಂಘ. ನಾ ಬರತ್ತಿಗೆ ನಮ್ಮಪ್ಪ ಎದ್ದು ನೋಡಕತ್ತಿದ್ನ. ಎದ್ದನ್ನ ಏನ್ ಮಾಡಿದ್ನ, ಬಾ ನಡಿ ಎಂದು ಬರಪಕ್ಕೆ ಮತ್ತೆ ಹೋಗ್ಬಿಡ. ಓಡಿ ಹೊಂಟಿವಂತ ಯಾರಿಗ ಗೊತ್ತಾಗ್ಬಿಡ. ನಡಿ ನಡಿ ಜಲ್ದಿ ಗಾಡಿ ಓಡಿಸ್ ನಡಿ. ಕರೆಸ್ಟ್ ಬಿಡು. ಇವ ನಿಮ್ಮಪ್ಪ ಏನಾದ್ರು ಬಂದಂದ್ರ ಏನಂತ ಹೇಳ್ತಿ? ನಮ್ಮ ಅಪ್ಪ ಬಂದ್ರ ನಾನ್ ಹೇಳ್ಕಂತೀನಿ, ನೀನೇನ ಎದ್ರಕಬೇಡ. ಬಾ, ನಾನು ಹೇಳ್ಕಂತೀನಿ ಎಲ್ಲ, ಅಂಜಕೋಬೇಡ ನೀನು. ಹೌದಾ? ಹಂಗಂತ ಹೇಳ್ಬಿಡ್ತ್ಯಾ? ನಮ್ಮ ಮನೆಯವ್ರು ಯಾರನ್ನೇ ಬರ್ಲಿ, ನೀನ್ ಏನ್ ಎದ್ರಕಕ್ಕ. ನಮ್ಮ ಮನೆಯವ್ರಿಗೆ ನಾವ್ ಒಪ್ಪಿಸ್ತೀನಿ. ನಾವೆಲ್ಲ ಕರ್ಕೊಂಡ್ ಹೊಂಟಿದ್ದು, ನಾ ಕರ್ಕೊಂಡ್ ಹೊಂಟಿನಿ, ನಾನೇ ಹೊಂಟಿನಿ ಅವ್ನ ಗುಡಾಗ ಅಂತ ಹೇಳ್ತೀನಿ. ನೀ ಏನ್ ಅಂಜಬೇಡ, ನಡಿ ಹೋಗಮ್. ಹೌದಾ? ಸರಿ ನಡಿ. ಧೈರ್ಯ. ನಿಮ್ಮಪ್ಪ ನೀನು ಇಲ್ಲೇ ನಮ್ಮ ಅಪ್ಪನ ಒಪ್ಪಿಸ್ ಬರ್ತೀನಿ. ಯಾವಾಗ ನಾನು ಅಲ್ಲಿ ನಿಂತಿನಿ, ಬಂದ್ ದರ 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 ಹೇಳ್ಕೊಂಡ್ ಹೊಂಟೆ. ನಮ್ಗೆ ಯಾರಂಬದೇ ಗೊತ್ತಿಲ್ಲ ನನಗ. ಹಲೋ, ಲಾಯರಾ? ಹಾ ಸರ್, ನಾನ್ ರಾಧಾ ಮಾತಾಡೋದು. ಏನಿಲ್ಲ, ನಾವೀಗ ಈಗಿನ ಕಾಲದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ಯಾರಿಗೋಸ್ಕರ? ನಮ್ಮ ಮಕ್ಳಿಗೋಸ್ಕರ ಅಲ್ವಾ?
ಅದಕ್ಕೆ ಈಗ್ಲೇ ಚೆನ್ನಾಗಿರ್ಬೇಕಾರೇನೆ ಅವ್ರವ್ರ ಹೆಸ್ರಿಗೆ ನಾನು ಮಾಡಿರೋ ಆಸ್ತಿನೆಲ್ಲ ವಿಲ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ. ಸೊ ಹಾಗಾಗಿ ಕಾಲ್ ಮಾಡಿದೆ. ಯಾವಾಗ ಫ್ರೀ ಇರ್ತೀರಾ ಸರ್ ನೀವು? ಫೋನ್ನಲ್ಲೇ ಹೇಳ. ಓಕೆ, ಏನಿಲ್ಲ, ದೊಡ್ಡ ಮಗನ ಹೆಸರಿಗೆ ಇನ್ಸ್ಟಾಗ್ರಾಮ್ ಮಾಡ್ಬಿಡಿ, ಚಿಕ್ಕ ಮಗನ ಹೆಸರಿಗೆ ಫೇಸ್ಬುಕ್ ಮಾಡ್ಬಿಡಿ. ವಾಟ್ಸ್ಆಪ್ ನನಗೆ ಇರ್ಲಿ ಸರ್. ಇವ್ರು ನಾಳೆ ನೋಡ್ಕೊಂಡಿಲ್ಲ ಅಂದ್ರೆ ನನಗೂ ಒಂದ್ ದಾರಿ ಬೇಕಲ್ವಾ? ಸೊ ಹಾಗಾಗಿ ವಾಟ್ಸ್ಆಪ್ ನನ್ನ ಹೆಸರಲ್ಲೇ ಇರ್ಲಿ. ಇದೆರಡು ಅವ್ರಿಗೆ ಮಾಡ್ಬಿಡಿ. ಪಾಸ್ವರ್ಡ್ ನಾನು ಕೊಟ್ಬಿಡ್ತೀನಿ. ಇನ್ಸ್ಟಾಗ್ರಾಮ್ ದೊಡ್ಡವನಿಗೆ, ಫೇಸ್ಬುಕ್ ಚಿಕ್ಕವನಿಗೆ. ವಿಲ್ ಮಾಡಿಟ್ಟಿರಿ, ಈಗಲೇ ಕೊಡೋದ್ ಬೇಡ, ಎಲ್ಲಾನು ರೆಡಿ ಮಾಡಿಟ್ಟಿರಿ ಸರ್. ಓಕೆನಾ? ಏನೋ ನಮ್ ಕೈಲಾಗಿದ್ದನ್ನ ಮಾಡಿದೀವಿ, ಅವ್ರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿ. ಕಷ್ಟದಲ್ಲಿದ್ದೀನಿ, ಒಂದ್ 10,000 ದುಡ್ಡಿದ್ರೆ ಕೊಡೋಣ. ಕಷ್ಟ ಅಂದರ್ಗ ತಲೆಮಾರಿಂದ ನಮ್ ತಾತ ಮುತ್ತಾತ ಎಲ್ಲ ದುಡ್ಡು ಕೊಟ್ಕೊಂಡ್ ಬಂದಿರೋ ಕಣ ನಾನಿದ್ದೀನಿ. ಬಾ, ಏನ್ ಗೊತ್ತಾ, ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇದೆ. ಸರಿ ಪುನಶಣ, 9,990 ರೂಪಾಯಿ ಶಾರ್ಟೇಜ್ ಇದೆ, ತಕೋ 10 ರೂಪಾಯಿ. ಏನು ಆಗಲ್ಲ, ಕೂಸು ಮಗ ಆಟೋದಲ್ಲಿ ಬೇಗ ಕೂಸು, ಬೇಗ ತಡಿಯ ಮಾರ್ಯ, ಇನ್ನೆರಡು ಸೀಟ್ ಬರ್ಬೇಕು. ದೋಸ್ತ, ನಾನ್ ಹೆಂಡತಿ ಕೈಯಾಗ 1,00,000 ರೂಪಾಯಿ ಕೊಟ್ಟಿದ್ದೆ ಸೇವಿಂಗ್ ಮಾಡಕ್ ಅಂತ ಹೇಳಿ. ಇಷ್ಟು ಚಂದ ಸೇವಿಂಗ್ ಮಾಡ್ಯಾಳ. ಆಕಿ ಹೆಂಗ್ ಸೇವಿಂಗ್ ಮಾಡ್ಯಾಳ ಅಂತ ಹೇಳಿ ಆಕಿನ ಬಾಯಿಲೇನ ಕೇಳ್ರಿ, ಹೇಳಲ್ಲ. 1,00,000 ರೂಪಾಯಿ ಪೂರ್ತಿ ಸೀರೆ ತಗೊಂಡಿನ್ರಿ. ಯಾಕ? ಯಾಕಂದ್ರಿ ಮುಂದ ಸೀರೆ ಬಾಳ ತುಟ್ಟಿಯಾಗ ಹೋದಾವ್ರಿ, ಅದಕ್ಕ ಈಗ ತಗೊಂಡಿತ್ತೀನ್ರಿ. ನನ್ ಗಂಡಗ ಶೇವಿಂಗ್ ಮಾಡೀನ್ರಿ. ಮುಂದ ನಮ್ನ ಬಾಳ ಫಂಕ್ಷನ್ಗಳು ನಡಿಬೋದಾವ್ರಿ, ಅವಕ್ಕೆಲ್ಲ ಇವೇ ಸೀರೆ ಉಟ್ಕೊತ ಹೋಗ್ತೀನ್ರಿ. ಎಷ್ಟು ಬೇಕಾದಷ್ಟು ಸೀರೆ ತುಟ್ಟಿ ಆದ್ರೂ ನಾವ್ ಅಟ್ಟ ಸೀರೆ ತಗೊಳಲ್ರಿ, ಇವೇ ಅಲ್ಲಿ ತನ ಎಲ್ಲಾ ಉಟ್ಕೊಂಡ್ ಹೋಗ್ತೀನಿ. ನನ್ ಗಂಡಗ ಶೇವಿಂಗ್ ಮಾಡೀನ್ರಿ. ನೋಡಿದ್ರಲ್ಲ ಎಷ್ಟು ಮಸ್ತ್ ಸೇವಿಂಗ್ ಮಾಡ್ಯಾಳಕಿ ಅಂತ ಹೇಳಿ. ಮತ್ತೆ ಏನೋ ಒಂದ್ ವಿಷಯ ಹೇಳ್ಬೇಕಿತ್ತಣ್ಣ. ಆಯ್ತು ಹೇಳಮ್ಮ. ನೀನ್ ನನಗ್ ಹೊಡಿಬಾರ್ದ? ಹೊಡಿಯಲ್ ಹೇಳಬೆ, ಬೈಬಾರ್ದ? ಬೈಯಲ್ ಹೇಳಬೆ. ಅದು ಏನಂದ್ರೆ ಅಣ್ಣ, ಅದು ಅಣ್ಣ, ನೀನ್ ನನಗ್ ಹೊಡ್ದಂದ್ರ ನಾ ಮನೆ ಬಿಟ್ಟೆ ಹೋಗ್ತೀನಿ. ಅಯ್ಯೋ, ನೀನ್ ಯಾಕೋ ಮನೆ ಬಿಟ್ಟು ಹೋಗ್ತದೆ? ಏನ್ ಹೇಳ್ಬೆ? ಇಲ್ಲ ನಾ ಸತ್ತೇ ಹೋಗ್ತೀನಿ ನೋಡ್. ಮತ್ತ ಸಾಯ ಮಾತಾಯ್ ಕಾಡ್ತದೆ, ವಿಷಯಕ್ ಬಾ. ಇಲ್ಲಂದ್ರ ಊರ್ ಬಿಟ್ಟೆ ಹೋಗ್ತೀನಿ. ಊರ್ ಯಾಕಮ್ಮ ಬಿಟ್ಟು ಹೋಗ್ತೆ? ಮನೆ ಇಲ್ವಾ ಇಲ್ಲಿ? ವಿಷಯಕ್ ಬಾ. ಅಣ್ಣ, ಅದು ಭಯ ಆಗಕತ್ತೈತಿ. ನಾನ್ ತಲೆ ಕೆಡ್ಸ್ಬಾರ್ಬೆ, ಹೇಳ ಬೇಗ, ಕೆಲಸ ಅದ. ಅದು ಅಣ್ಣ ನೋಡು, ಖರೆ ಹೇಳಕತ್ತೀನಿ, ನಿನ್ ಮೇಲೆ ಆಣೆ ಇಟ್ಟು ಹೇಳಕತ್ತೀನಿ, ನೀನ್ ಏನಾದ್ರು ನನಗ್ ಹೊಡ್ದಂದ್ರ ಮನೆ ಬಿಟ್ಟು ಹೋಗೋದಂತೂ ಖರೆ. ವಿಷಯ ಯಾಕೋ ಸೀರಿಯಸ್ ಆಗಿ ಬಿಟ್ಟೈತಿ. ಅದೇನ್ ಹೇಳಬೇ, ಬೇಗ ಅವಾಗಿಂದ ಹೇಳ್ತೀನಿ ಅಂತ ಒಟ್ಟ ಹೇಳವಲ್ಲಿ. ರೊಕ್ಕ ಏನಾದ್ರು ಬೇಕಾಗಿತ್ತೇನ? ಇಲ್ಲ ಅಣ್ಣ. ಅಣ್ಣ, ನಾನು ಮತ್ತೆ ಅವನ ಬೋಳ್ತಲೆ ಪ್ರಶಾಂತ ಸಾಂಬಾರಿಗೆ ಬೀನ್ಸ್ ಹಾಕ್ಬೇಡ ಅಂತಾನೆ. ಚಿಕನ್ ಸಾಂಬಾರ್ಗೆ ಅವನೇ ಬೀನ್ಸ್ ಹಾಕ್ತಾನೆ. ಮಿಕ್ಕಿರೋ ಬೀನ್ಸ್ ಇನ್ನೇನ್ ಅವ್ರ ಅಪ್ಪಂಗ್ ಹಾಕ್ಲಾ ಇಲ್ಲ ನಿಮ್ಮಪ್ಪಂಗ್ ಹಾಕ್ಲಾ? ಇನ್ನೇ ಅವನ್ಗೂ ಒಗ್ಗರಣೆನೆ ಹಾಕ್ಬಾರ್ದಂತೆ. ಪಾಯಸಕ್ಕಾರೆ ಒಗ್ಗರಣೆ ಹಾಕ್ತಾರೆ. ನಂಗ್ ಬೇಕು ಅಂದ್ರೆ ಕಾಫಿಗೂ ಒಗ್ಗರಣೆ ಹಾಕ್ತೀನಿ, ಕುಡಿತಾ ಇರ್ಬೇಕಷ್ಟೇ. ಏನೋ ಮಿಸ್ಟೇಕ್ ಆಗುತ್ತಪ್ಪ, ಇನ್ನೊಂದ್ ಟೇಕಲ್ ಸರಿ ಮಾಡ್ಕೊಂತೀವಿ. ಲೇ ಸಿದ್ದು, ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ಮಗ, ನನ್ನ ಹೆಂಡತಿಗೆ 3 ತಿಂಗಳು. ಲೇ, ನನ್ನ ಮನೆ ಖುಷಿ ಪಡೋ ವಿಚಾರಕ್ಕೆ ಯೋಚನೆ ಮಾಡ್ತಾ ಇದೆಯಲ್ಲ ಲೇ. ಅದಂಗಲ್ಲ ಮಗ, ನನ್ ಮದ್ವೆ ಆಗಿ 1 ತಿಂಗಳಾಯ್ತು, ಅವಳಿಗೆ 3 ತಿಂಗಳು. ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ನಮ್ ಕುಚುಕು ಅವ್ರ ಕುಚುಕು ಹೊಸ ಬೈಕ್ ನೀ ತಗೊಂಡಿ? ನಾನು ತಗೊಂಡಿನಿ. ಎಷ್ಟು ಬಿತ್ತಪ್ಪ? 100 150 ಅಣ್ಣ. ಭಾರಿ ಇದ್ ಬಿಡ ಗಾಡಿ, ಭಾರಿ ಲೈಕ್ ಆತ. ಅಲ್ಟರ್ನೇಟ್ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಣ್ಣ, ಸೆಲ್ಫ್ ಐತಿ. ಸೂಪರ್. ಗಾಡಿ ಚಾವಿ ಕೊಡ, ಸ್ವಲ್ಪ 100 ಬರ್ತೀನಿ. ಕೊಡೋ ಮಾರ, ನಾನು 2 ಬೈಕ್ ಅದಾವ. ನಾನು ಹೋಗಿ ಹಾಕೊಂಡ್ ಬಿದ್ದು ಬಿಡ್ತೀನಿ ಮಾಡಿ. ತಾ 1 ರೌಂಡ್. ಭಾರಿ ಐತಿ. ಎಷ್ಟು ಕೊಟ್ಟಿ? ಇದು ಫ್ರೀ ಕೊಟ್ಟಾರ ನಂಗೆ ಯಮಾ ಕಂಪ್ನಿ ಅವ್ರ. ಅವ್ರು ನಮ್ ರೀಲ್ಸ್ ನೋಡ್ತಾರಂತ, ನನಗ್ ಬಾಳ ಇಷ್ಟಪಟ್ಟು ಸುಮ್ ಗಾಡಿ ಕೊಟ್ಬಿಟ್ರ.
ಏನ್ಲೇ ಎಷ್ಟೊತ್ತಲ್ಲ ಹೋಗಿ ಒಟ್ಟ ಬರೋವಲ್ಲ. ಮಾಮ ಜಲ್ದಿ ಫೋನ್ ಹಚ್ಚಂಗ, ಅವ ನಂಬಿಕೆ ಇಡೋ ಮನುಷ್ಯ ಅಲ್ಲ, ಜಲ್ದಿ ಫೋನ್ ಹಚ್ಚ. ನನ್ನ ಮರತ ಬಾಳೆ ಮಾಡ. ಹಲೋ ಏನ ಎಲ್ಲಿದ್ಯಾ? ಎಲ್ಲರೂ ಇರ್ತೀನಿ, ಅದನ್ನ ಹೆಂಗ್ ಕೇಳ್ತಿ? ಏನ ಒತ್ತ ಬಾಳ ಆತ, ನಾ ಗಾಡಿ ತಗೊಂಡ್ ಬಾ, ನಾ ಮನಿಗ್ ಹೋಗ್ಬೇಕ. ಏನ ಅಲ್ಲಲ್ಲಿ ನಿಮ್ಗ ಕೊಡೋ ರೊಕ್ಕ ಕೊಡಕ್ ರೊಕ್ಕಿರ್ಲ ಮಗನ. ಹೊಸ ಮೊಬೈಲ್ ಹೊಸ ಗಾಡಿ ತಗೊಳಕ್ ರೊಕ್ಕಿರ್ತಾವ. ನಾನು 20,000 ರೂಪಾಯಿ ಕೊಡೋ ಗಾಡಿ ಬಿಡ್ಸ್ಕೊಂಡ್ ಹೋಗ. ಅಂತ ತಾಸ ನನ್ ರೊಕ್ಕಿರ್ಬೇಕಿಲ್ಲ. ಇಲ್ಲಿಕಂದ ಬಡ ಬಡ ಮೇವ್ ಹೊಂಟಿ ಬಿಡೋಣ ಗಾಡಿ ತಗೊಂಡೆ. ಬೇಗ ತಾಂಬಾರ. ಎಷ್ಟೊತ್ತು? ಹೌದು, ನೀನೇನ್ ಓದಿದ್ಯಾ? ಗ್ರಾಜುಯೇಷನ್ ಓದಿದ್ದೀನಿ. ಗ್ರಾಜುಯೇಷನ್ ಮಾಡಿದ್ಯಾ? ಹೌದು, ಸಂಬಳ ಎಷ್ಟು ಕೊಡ್ತಾರೆ? 5,000 ಕೊಡ್ತಾರೆ. ಬರೀ 5,000 ರೂಪಾಯಿ ಕೊಡ್ತಾರ? ನನ್ ಜೊತೆ ಬಾ, 10,000 ರೂಪಾಯಿ ಕೊಡ್ತೀನಿ ನಿನ್ಗೆ. 10,000 ರೂಪಾಯಿ ಕೊಡ್ತೀಯಣ್ಣ? ಹೌದು. ಹಾಗಾದ್ರೆ ಬರ್ತೀನಿ ಇರೋಣ. ಅಣ್ಣ ನನ್ಗೆ ಸ್ಯಾಲ್ರಿ ಜಾಸ್ತಿ ಮಾಡು, ಇಲ್ಲಾಂದ್ರೆ ನಾನು ಕೆಲ್ಸಕ್ಕೆ ಬರಲ್ಲ ನೋಡು. ಏನೋ ಇವತ್ತು ನನ್ನ ಎದುರಿಗೆ ನಿಂತ್ಕೊಂತ ಮಾತಾಡೋಷ್ಟು ದೊಡ್ಡನಾಗ್ಬಿಟ್ಟಿಯಾ? ನಿನ್ನ ಕೆಲ್ಸದಿಂದ ತೆಗೆದು ಬಿಸಾಕ್ತೀನಿ, ಹೋಗು. ನೀನೇನ್ ನನ್ ಕೆಲ್ಸದಿಂದ ತೆಗೆದು ನಾನೇ ಬಿಟ್ಟೋಗ್ತೀನಿ. ತವಲ್ಲ ಯಾಕಣ್ಣ ಜಗಳ ಆಡ್ತಾ ಇದ್ದ? ನಿನ್ ಕೆಲ್ಸಕ್ಕೆ ಬರ್ತೀನಿ ಅಂದಿದ್ದಲ್ಲ, ಇವತ್ತಿಂದ ಬಾರ, ತಿಂಗಳಿಗೆ 10,000 ಕೊಡ್ತೀನಿ. ಸರಿ ಆಯ್ತಣ್ಣ, ಬರ್ತೀನಿ. ಅಣ್ಣ ಅಂತವ್ರನ್ನೆಲ್ಲ ಕೆಲ್ಸಕ್ಕೆ ಇಟ್ಕೋಬಾರ್ದಣ್ಣ, ನಿನ್ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ಬೇಗ ತಾಂಬಾರ. ಎಷ್ಟೊತ್ತು? ಹೌದು, ಈ ತರ ಜನ ಪ್ರಪಂಚ. ಬರ ಅರ್ಜೆಂಟ್ ಅಲ್ಲಿ ಬ್ಲೌಸ್ ಹಾಕೊಂಡಿಲ್ವೇ? ನನ್ ಮಗನೇ, ನೀನ್ ಬಿಟ್ಟಿರೋ 2 ನಿಮಿಷ ಟೈಮಲ್ಲಿ ಇದ್ರ ಕಷ್ಟದಲ್ಲಿ. ಅಲಿಮಯ್ಯ ಯಾವ್ದೋ ಮುಳ್ಳಂದಿಗೆ ಶೇವಿಂಗ್ ಮಾಡ್ದಂಗೆ. ನಮಸ್ಕಾರ. ನಮಸ್ಕಾರ. ಸುಮ್ನೆ ಇಟ್ಕೋಬೇಕು. ಗೊತ್ತು ಗೊತ್ತು ಗೊತ್ತು. ಕೇಳುತ್ತಿಲ್ಲ, ಸಲ್ಮಾನ್ ಖಾನ್ ಭಯಂಕರ ಫ್ಯಾನ್ಸ್. ಮಲ್ಲು ಫೋನ್ ಫುಲ್ ಮಲ್ಲು ಅಂಟಿದ್ಯಾ? ಹಂಗಲ್ಲ ಮಾವ, ಮಲ್ಲ ಪಿಕ್ಚರ್ ವಿಡಿಯೋ ಕರುನಾ ನಿಮ್ಮ ನೋಡ್ಬಿಟ್ಟು ಫುಲ್ ಕಾದಲಿಕ್ಕೆ ಮರೆಯೋದು. ಓ ಹಂಗ, ಸೂಪರ್. ಚಿಕ್ಕಮ್ಮ ಪುರ್ಸತ್ತಾಗಿದ್ದಾಗ ಸ್ವಲ್ಪ ಸಿಕ್ಕಮ್ಮ. ಹೌದು ಪೂಜಾ, ಆಯ್ತು ಹೇಳ್ಬಿಡು ಪೂಜಾ, ಏನ್ ಮಾಡ್ತಿ? ಆಯ್ತು, ಬಾಯ್ ಪೂಜಾ. ಏನಾಯ್ತ್ರಿ? ಆಫೀಸ್ನಾಗ ಈ ವರ್ಷದಿಂದ ಪ್ರಮೋಷನ್ ಲಿಸ್ಟ್ ಕೊಟ್ರ. ಪ್ರಮೋಷನ್ ಲಿಸ್ಟ್ ಹೆಸರಿಲ್ಲತ್ತ, ಬಾಳ ಕಾಯಿಸಿಟ್ಟು ಗೊತ್ತ ಈ ವರ್ಷ ಪ್ರಮೋಷನ್ ಆಗ್ತದ ಅಂತ ಹೇಳಿ. ಹೌದು, ಒಂದ್ ಮಾತು ಹೇಳಿ. ಕೇಳು. ಆ ಪೂಜೆ ಯಾರು? ಮೊದಲೇ ತಿಳಿಸೋ ಭಗವಂತ, ಆಸೆ ಇಲ್ದೆ ಬದುಕಿಸು. ಪ್ರಮೋಷನ್ ಸಿಕ್ಬಿಟ್ಟ ಹುಡುಗಿ ಹೆಸರು ಕೇಳ್ತ. ಹಲೋ ಡಾಕ್ಟ್ರೇ. ಏನಪ್ಪ? ನನ್ನ ಹೆಂಡತಿ ಪೆಟ್ರೋಲ್ ಕುಡಿದ್ಬಿಟ್ಟವಳೆ. ಹೌದಾ? ಎಷ್ಟು ಕುಡಿದಾಳೆ? ಸುಮಾರು 1 ಲೀಟ್ರು. 1 ಲೀಟ್ರು? ಹೌದು ಡಾಕ್ಟ್ರೇ, ಏನ್ ಮಾಡೋದು? ಏನು ಮಾಡ್ಬೇಡ, ನಿನ್ ಹೆಂಡ್ತಿನ 60 ಕಿಲೋಮೀಟರ್ ಓಡಿಸು, ಸರಿ ಹೋಗುತ್ತೆ. ಆಯ್ತು ಡಾಕ್ಟ್ರೇ. ಕೂತಿದ್ಯಾ? ಸುಮ್ನಿರೋತಾಗ ಯಾಕೆ ಮಾತಾಡ್ಲಾ? ಏನಾಯ್ತಲಾ? ನೆನೆ ಕುಡ್ದು ಮನೆ ಊಟ ಮಾಡ್ದು ಅಂತ ಹೋಗಿರ್ಲಿಲ್ವಾ? ಹೋಗಿಲ್ವೇ ಮನೆಗೆ ಊಟ ಹೋಯ್ತು ಮಗ. ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಬಾಂಬೆ ತಿನ್ಕೊಂಡೆಲ್ಲ ಹೋದ್ವಲ್ಲ, ಅದೇನು ಕಣ್ಣೀರು ಬಿಟ್ರು ನಿಮ್ಮಲ್ಲಿ. ಬಾಂಬೆ ತಿನ್ಕೊ ಹೋಗಿದ್ದ, ಹಂಗು ಡೌಟ್ ಬರ್ಬಾರ್ದಲ್ಲ ಅಂದ್ಬಿಟ್ಟು ಏನ್ ಮಾಡ್ದೆ, ಕೆಲಸ ಮಾಡ್ತಾವನಿ ಅಂದ್ಬಿಟ್ಟು ಲ್ಯಾಪ್ಟಾಪ್ ತಕ ಕುತ್ಕೊಂಡೆ. ಹಂಗೂ ಕಣ್ಣು ಹಿಡ್ಬಿಟ್ಟು ಲ್ಯಾಪ್ಟಾಪ್ ತಕ ಕೂತಿದ್ರು ಕಣ್ಣು ಹಿಡ್ಬಿಟ್ರ. ಅದೇಂಗಪ್ಪ? ಏನೋ ಲ್ಯಾಪ್ಟಾಪ್ ಬಂದ್ಬಿಟ್ಟು ಸೂಟ್ ಕೇಸ್ ಓಪನ್ ಮಾಡ್ತಾ ಕೂತ್ಬಿಟ್ಟು. ಡಾಕ್ಟರ್ ರಿಪೋರ್ಟ್ ಅಲ್ಲಿ ಏನಿದೆ? ಹೆಂಗಮ್ಮ ಹೇಳೋದು? ನನ್ಗೆ ಹೇಳಕ್ಕೆ ಬೇಜಾರಾಗ್ತಾ ಇದೆ. ನೀನ್ ಬದುಕಿರೋದು ಇನ್ನು 5 ಅವರ್ ಅಷ್ಟೇ.
ಏನ್ ಹೇಳ್ತಿದ್ದೀರ ಮೇಡಮ್? ಅಯ್ಯೋ ಇವಳ ಬಿಟ್ಟು ಹೆಂಗಿರ್ಲಿ ನಾನು, ನಿನ್ನ ಬಿಟ್ಟು ಹೆಂಗಿರ್ಲಿ ಚಿನ್ನ ನಾನು. ಅಯ್ಯೋ ಸಮಾಧಾನ ಮಾಡ್ಕೊಡ್ರಿ, ಇದೆಲ್ಲ ನಾನು ಮಾಡಿರೋ ಪಾಪದ ಫಲ. ಏನ್ ಮಾತಾಡ್ತಾ ಇದೀಯಾ? ಹೌದು, ನಾನು ತುಂಬಾ ಮೋಸ ಮಾಡಿದ್ದೀನಿ ನಿಮ್ಗೆ. ನನಗೆ 10 ಜನ ಬಾಯ್ ಫ್ರೆಂಡ್ ಇದಾರೆ. ಸ್ಮೋಕ್ ಮಾಡ್ತೀನಿ, ಡ್ರಿಂಕ್ಸ್ ಮಾಡ್ತೀನಿ, ಹುಡುಗರ ಜೊತೆ ಪಾರ್ಟಿಗೆ ಹೋಗ್ತೀನಿ. ಅಷ್ಟೇ ಅಲ್ಲ, ನಮ್ ಮಗ ಇದಾನಲ್ವಾ, ಅದು ನನ್ ಮಗ. ನಿಮ್ ಮಗ ಅಲ್ಲ, ನಮ್ಮ ಮನೆ ಕೆಲ್ಸದವ್ರ ಮಗ. ಅಯ್ಯೋ, ಇದನ್ನ ಕೇಳೋ ಬದಲು ನಾನೇ ಸಾಯ್ಬಾರ್ದಿತ್ತ? ಬೇಡ, ನೀವು ತಲೆ ಕೆಡ್ಸ್ಕೊಂಬೇಡಿ. ನಿಮ್ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಮದುವೆ ಮಾಡ್ಕೊಂಡು ಆರಾಮಾಗಿ ಸಂಸಾರ ಮಾಡಿ. ಹೆಂಗಿದ್ರು ನಾನೇ ಸಾಯ್ತೀನಿ. ಐ ಆಮ್ ಸೋ ಸಾರಿ ಶ್ವೇತಾ ಅವ್ರೆ. ತಗೊಳ್ಳಿ, ನಿಮ್ ರಿಪೋರ್ಟ್ ತಗೊಳ್ಳಿ. ಮೇಡಮ್, ನನ್ನ ಹೆಸರು ಶ್ವೇತಾ ಅಲ್ಲ, ಗೀತಾ. ನಿಮ್ಮ ಹೆಸರು ಗೀತೆನಾ? ಇರಿ ಒಂದ್ ನಿಮಿಷ. ಏನಿಲ್ಲ, ನಿಮ್ಗೆ ಇವಾಗ ಬೇರೆ ಜ್ವರ ಅಷ್ಟೇ. ಒಂದ್ ಮಾತ್ರೆ ಹಾಕೊಂಡ್ರೆ ಕಮ್ಮಿ ಆಗ್ಬಿಡುತ್ತೆ. ಅಮ್ಮ, ನನ್ಗೂ ಒಂದ್ ಮದ್ವೆ ಮಾಡ್ಸಮ್ಮ. ಬೇಡ ಬಂಗಾರಿ, ಜೀವನ ಹಾಳಾಗೋಗುತ್ತೆ. ನನ್ ಬಗ್ಗೆ ನೀನ್ ಎಷ್ಟೊಂದ್ ಯೋಚನೆ ಮಾಡ್ತೀಯ ಅಲ್ವಾ? ನಿನ್ ಬಗ್ಗೆ ಅಲ್ಲಮ್ಮ, ಆ ಹುಡ್ಗನ್ ಬಗ್ಗೆ ಹೇಳಿದ್ದು. ಮದ್ವೆ ಅಂತೆ, ಮದ್ವೆ. ಸರ್, ಒಂದ್ ಒಳ್ಳೆ ಫೋನ್ ತೋರಿಸಿ ಸರ್. ಸರ್ ಫೋನಾ? ಹ್ಞೂ ಸರ್. ಸರ್ ನೋಡಿ, ಇದು 20,000, ಇದು 40,000. ಸರ್, ಎಷ್ಟೊಂದು ಕಾಸ್ಟ್ಲಿ ರೇಟಿಂಗ್ ಬೇಡ, ಒಂಚೂರು ಕಡಿಮೆ ರೇಟಿಂಗ್ ತೋರಿಸಿ ಸರ್. ಇನ್ನೂ ಕಮ್ಮಿ ಇದಾ? ಹ್ಞೂ ಸರ್. ಸರ್ ತಗೊಳ್ಳಿ, ಇದು 7,500, ಇದು 15,000. ಸರ್, ಇಷ್ಟು ಜಾಸ್ತಿ ಬೇಡ, ಒಂಚೂರು ಕಡಿಮೆ ತೋರಿಸಿ ಸರ್. ಇನ್ನು ಇನ್ನೂ ಕಮ್ಮಿ ಅಂದ್ರೆ ಇನ್ ಎಷ್ಟು ಬಜೆಟ್ ಅಲ್ಲಿ ಬೇಕು ಸರ್ ನಿಮಗೆ? ಎಷ್ಟಿದೆ ಸರ್ ನಿಮ್ಮ ಹತ್ರ ದುಡ್ಡು? ಸರ್, ನನ್ನ ಹತ್ರನಾ? ನೋಡಿ, ಇಷ್ಟು ಬಜೆಟ್ ಅಲ್ಲಿ ಕೊಡಿ ಸರ್. ಅಷ್ಟ್ ಬಜೆಟ್ ಅಲ್ಲ ಸರ್, ನಿಮಗಂತ ಸ್ಪೆಷಲ್ ಫೋನ್ ಐಫೋನೇ ಕೊಡ್ತೀನಿ ನಿಮಗೆ. ತಗೊಳ್ಳಿ ಸರ್, ನನ್ ಕಡೆಯಿಂದ. ಐಫೋನಾ? ಯಾವ ಫೋನ್ ಸರ್ ಇದು? ಸರ್, ಅಷ್ಟ್ ಬಜೆಟ್ ಅಲ್ಲಿ ಇದೇ ಫೋನ್ ಬರೋದು. ನೋಡಿ, ಇದ್ರಲ್ಲಿ ಹಾಡು ಬರುತ್ತೆ. ಎಲ್ಲೋಯ್ತದ್ಯಮ್ಮ? ನಿನ್ ಕಣ್ ಮುಂದೆಲ್ಲ ಹೋಯ್ತಾ ಇಲ್ವೇನೋ ಕೂಡ ಕಣ್ಕಣಲ್ವಾ? ತೊಡ್ರಗಾಲ ಕಂಡಿದ್ಯಲ್ಲ. ಸಂತು, ಎಳ್ನೀರು ಆಯ್ತಣ್ಣ, ತಗೋ ಅಣ್ಣ. ಚೇಂಜ್ ಇಸ್ಕೊಂಬತ್ತೀನಿ. ಒಂದ್ ಎಳ್ನೀರ್ ಕೊಡಿ. ನೀನಾ? ಚಂದು, ಏನೋ ಚಂದು, ನನ್ನ ಹತ್ರ BMW ಕಾರ್ ಇದೆ, ಡಾಲರ್ಸ್ ಕಲರ್ ಅಲ್ಲಿ 2 ಸೈಟ್ ಇದೆ, ಅದಿದೆ ಇದಿದೆ ಅಂತ ಪುಂಗ್ಬಿಟ್ಟು ಇಲ್ಲಿ ಬಂದ್ ಎಲ್ಲಿ ಕೊಚ್ತಾ ಇದ್ಯಾ? ಯು ಚೀಟರ್, ಬ್ರೇಕಪ್. ಏ ಚಂದು, ಅಣ್ಣ, ನೀವೇನೋ ನಿಮ್ ರೇಂಜ್ ಏನಣ್ಣ? ನೀವೇ ಈ ಕೆಲಸ ಮಾಡ್ತಾ ಇದ್ರೆ ಕೊಡ, ನಾವು ಕತ್ತಿಸ್ಕೊಡ್ತೀನಿ. ಇಟ್ಕೊಳ್ಳೋಣ, ಕೊಡಿ. ಸಾರಿ. ಬ್ರೇಕಪ್. ನೋಡಿದ್ರ ಸ್ನೇಹಿತರೆ, ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿದ್ದೇನೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.